ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ನನ್ನ ಹೆಸರು ಶಿವಬಸವ ಅಂಗಡಿ. ಇಂದು ನಾನು ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಹಾಗೂ ಈ ಪ್ಯಾರಿಸ್ ಒಲಿಂಪಿಕ್ಸ್ ಈ ವರ್ಷದ ನಡೆದಿದ್ದು ಇದು ಪ್ರಚಲಿತ ಘಟನೆಯ ಪ್ರಮುಖ ಉಪಯುಕ್ತ ಮಾಹಿತಿಯಾಗಿದೆ. 2024ರ ಫ್ರಾನ್ಸ್ ಒಲಿಂಪಿಕ್ಸ್ ಅಥವಾ ಪ್ಯಾರಿಸ್ ಒಲಿಂಪಿಕ್ಸ್. ಹಾಗಾದರೆ ಈ ಒಂದು ಒಲಿಂಪಿಕ್ಸ್ ಇದು ಎಷ್ಟನೇ ಆವೃತ್ತಿ ಅಂದರೆ 33ನೇ ಆವೃತ್ತಿ ಆಗಿದೆ. ಎಷ್ಟನೇ ಆವೃತ್ತಿ ಆಗಿದೆ ಅಂದರೆ 33ನೇ ಆವೃತ್ತಿ ಆಗಿದೆ. ಹಾಗಾದರೆ ಇದು ಆರಂಭ ಯಾವಾಗ ಆಯಿತು ಅಂದರೆ 26 ಜುಲೈ 2024. ಹಾಗಾದರೆ ಇದು ಕೊನೆಗೊಂಡಂತ ದಿನಾಂಕ ಯಾವುದು ಅಂತಂದ್ರೆ 11 ಆಗಸ್ಟ್ 2024. ಸ್ಪರ್ಧಾ ಮಿತ್ರರೇ, ಈ ಒಂದು ಒಲಿಂಪಿಕ್ಸ್ನ ಧ್ಯೇಯವಾಕ್ಯ ಗೇಮ್ಸ್ ವೈಡ್ ಓಪನ್, ಗೇಮ್ಸ್ ವೈಡ್ ಓಪನ್ ಇದರ ಧ್ಯೇಯವಾಕ್ಯವಾಗಿದೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಇದು ಒಲಿಂಪಿಕ್ಸ್ 2024ರ ಒಲಿಂಪಿಕ್ಸ್. ಎಷ್ಟು ಕ್ರೀಡೆಗಳು ಈ ಒಲಿಂಪಿಕ್ಸ್ ನಲ್ಲಿ ಇದೆ ಅಂತ ಕೇಳಿದಾಗ 32 ಒಲಿಂಪಿಕ್ಸ್ಗಳು ಈ ಒಂದು ಒಲಿಂಪಿಕ್ಸ್ ನ ಕ್ರೀಡೆಗಳಾಗಿವೆ. ಹಂಗಾರೆ ಎಷ್ಟು ದೇಶಗಳು ಭಾಗವಹಿಸಿದ್ದವು? 206. ಸ್ಪರ್ಧಾ ಮಿತ್ರರೇ, ಈ ಒಂದು ಒಲಿಂಪಿಕ್ಸ್ ನಲ್ಲಿ 206 ರಾಷ್ಟ್ರಗಳು ಭಾಗವಹಿಸಿದ್ದು. ಹಂಗಾದ್ರೆ ಭಾರತದಲ್ಲಿ ಭಾರತೀಯರು ಒಲಿಂಪಿಕ್ಸ್ಗೆ ಎಷ್ಟು ಜನ ಮತ್ತು ಎಷ್ಟು ಕ್ರೀಡೆಗೆ ಭಾಗವಹಿಸಿದ್ದರು? 110 ಜನ ಮತ್ತು 16 ಕ್ರೀಡೆಗಳಿಗೆ ಭಾಗವಹಿಸಿದ್ದರು. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ 110 ಜನರು ಮತ್ತು 16 ಕ್ರೀಡೆಗಳಿಗೆ ಭಾಗವಹಿಸಿದ್ದರು. ಹಂಗಾದರೆ ಭಾರತದಲ್ಲಿ ಭಾರತೀಯರು ಎಷ್ಟು ಪದಕಗಳನ್ನ, ಹಂಗಾದ್ರೆ ಒಲಿಂಪಿಕ್ಸ್ ನಲ್ಲಿ ಎಷ್ಟನೇ ಸ್ಥಾನವನ್ನ ಅಲಂಕರಿಸಿದರು? ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು 71ನೇ ಸ್ಥಾನದಲ್ಲಿದ್ದೇವೆ. ಹಂಗಾರೆ ಎಷ್ಟು ಪದಕಗಳನ್ನ ಗೆದ್ದಿದ್ದೇವೆ ಅಂದ್ರೆ 6 ಪದಕಗಳನ್ನ ಗೆದ್ದಿದ್ದೇವೆ. 6 ಪದಕಗಳನ್ನ ಗೆದ್ದಿದ್ದೇವೆ. ಹಂಗಾರೆ 6 ಪದಕಗಳಲ್ಲಿ ಬೆಳ್ಳಿ 1, 5 ಕಂಚು, ಬಂಗಾರ ಇಲ್ಲ. ಈ ವರ್ಷ ಬಂಗಾರ ಇಲ್ಲ. ಹಂಗಾದ್ರೆ 6 ಜನ ಗೆದ್ದಿದ್ದಾರೆ ಈ ವರ್ಷ. 6 ಜನ ಯಾರ್ಯಾರು? ಮನು ಭಾಕರ್ ಪ್ರಥಮರು ಗೆದ್ದಂತಹ ವ್ಯಕ್ತಿ ಯಾರಪ್ಪ ಅಂದಾಗ ಮನು ಭಾಕರ್. ಎರಡನೇದಾರು ಯಾರಪ್ಪ ಅಂದಾಗ ಮನು ಭಾಕರ್ ಮತ್ತು ಸರ್ಬಜಿತ್ ಸಿಂಗ್. ಮೂರನೇದಾರು ಯಾರಪ್ಪ ಅಂದಾಗ ಸ್ವಪ್ನಿಲ್ ಕುಸಾಲೆ. ನಾಲ್ಕನೇದಾರು ಏನಪ್ಪಾ ಅಂದಾಗ ಪುರುಷರ ಹಾಕಿ ಟೀಮ್. ಐದನೇದಾರು ಏನಪ್ಪಾ ಅಂದಾಗ ನಮ್ಮ ನೀರಜ್ ಚೋಪ್ರಾ. ಆರನೇದಾರು ಯಾರಪ್ಪ ಅಂತಂದಾಗ ನೆನ್ಪಿಟ್ಕೊಳ್ರಿ ಅಮನ್ ಶರಾವತ್. ಈ ಕ್ರೀಡೆಯಲ್ಲಿ ಗೆದ್ದಿದ್ದಾರೆ. ಹಂಗಾರೆ ನಮ್ಗ 7ನೇದ್ದು ಬರ್ತಿತ್ರಿ. ಆದ್ರೆ ಏನಾಗಿತ್ತಪ್ಪ ಅಂದಾಗ 100 ಗ್ರಾಂ ಹೆಚ್ಚಿರುವುದರಿಂದ ವಿನೇಶ್ ಪೊಗಾಟ್ ರವರು ಅನರ್ಹಗೊಳ್ತಾ ಬರ್ತಾರೆ ಕ್ರೀಡೆಯಲ್ಲಿ. ಅನರ್ಹಗೊಂಡ ಭಾರತೀಯ ಮೊದಲ ಮತ್ತು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಬರ್ತಾರೆ. ಹಾಗಾದರೆ ನಾವು 6 ಪದಕಗಳಿಂದ ಭಾರತೀಯರು ನಮ್ಮ ಒಂದು ನೆಲಕ್ಕೆ ಮರಳು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಅತ್ಯಧಿಕ ಪದಕವನ್ನ ಗೆದ್ದಂತಹ ದೇಶ ಯಾವುದು ಅಂದ್ರೆ ಅದು USA. ಎಷ್ಟು ಪದಕಗಳು ಅಂದ್ರೆ 126. ಮತ್ತು ಎರಡನೆಯ ದೇಶ ಚೀನಾ 91. ಮೂರನೇ ದೇಶ ಜಪಾನ್ 45. ಹಾಗಾದ್ರೆ ನಾಲ್ಕನೇ ದೇಶ ಆಸ್ಟ್ರೇಲಿಯಾ 53 ಪದಕಗಳನ್ನ ಗೆದ್ದಿದೆ. ಏರ್ ಪಿಸ್ತೂಲ್ ಶೂಟಿಂಗ್. ಹಂಗಾದ್ರೆ ಎರಡನೇದವ್ರು ಯಾರಪ್ಪ ಅಂದಾಗ ಮನು ಭಾಕರ್ ಮತ್ತು ಸರ್ಬಜಿತ್ ಸಿಂಗ್. ಇವರು ಕೂಡ ಒಂದು ಮಿಶ್ರ ತಂಡದಲ್ಲಿ ಭಾಗವಹಿಸಿ ಎರಡನೇ ಪದಕವಾಗಿ ಪಡೆದುಕೊಳ್ತಾರೆ. ಮನು ಭಾಕರ್ ಅವರು ಕೂಡ ಎರಡನೇ ಪದಕವನ್ನ ಕಂಚಿನ ಪದಕವನ್ನ ಪಡಿತಾರೆ. ಹಂಗಾದ್ರೆ ಮೂರನೇ ವ್ಯಕ್ತಿ ಯಾರಂದ್ರೆ ಸ್ವಪ್ನಿಲ್
ಕುಶಾಲೆ. ಇವರು 50 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ನಲ್ಲಿ ಕೂಡ ಕಂಚಿನ ಪದಕವನ್ನ, ಯಾವ ಪದಕವನ್ನ ಅಂತ ಕೇಳಿದಾಗ ಕಂಚಿನ ಪದಕವನ್ನ ಗೆಲ್ತಾ ಬರ್ತಾರೆ. ಹಂಗಾದ್ರೆ ನಮ್ಮ 4ನೇ ಟೀಮ್ 2024ರ ಪ್ಯಾರಾ ಒಲಿಂಪಿಕ್ಸ್ ಪುರುಷರ ಹಾಕಿ ತಂಡದಲ್ಲಿ ನಿಜವಾಗ್ಲೂ ಏನ್ ಮಾಡ್ತಾರಂದ್ರೆ ಕಂಚಿನ ಪದಕವನ್ನ ಪಡಿತಾ ಬರ್ತಾರೆ. ಅವಾಗಿದ್ದಂತ ನಾಯಕರ್ಯಾರು, ಈಗಿದ್ದಂತ ನಾಯಕರ್ಯಾರು, 2009 ಪ್ಯಾರಾಲಿಂಪಿಕ್ಸ್ ನಲ್ಲಿ ಇದ್ದಂತಹ ನಾಯಕರ್ಯಾರು, ಹಾಕಿ ಟೀಮ್ನ ಹರ್ಮನ್ ಪ್ರೀತ್ ಅವರು ಹಾಕಿ ತಂಡದ ಏನಾಗಿದ್ರಪ್ಪ ಅಂದಾಗ ನಾಯಕರಾಗಿದ್ದರು ಅಲ್ವಾ. ಈ ತಂಡದಲ್ಲಿ ಗೋಲ್ ಕೀಪರ್ ಆಗಿ ಸೇವೆಯನ್ನು ಸಲ್ಲಿಸಿದಂತವರು ಯಾರು? ಪಿ.ಆರ್. ಶ್ರೀಜತ್ ರವರು ಏನ್ ಮಾಡ್ತಾ ಬರ್ತಾರೆ ಅಂದಾಗ ಈ ತಂಡದಲ್ಲಿ ಗೋಲ್ ಕೀಪರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾರೆ, ಅಂದ್ರೆ ಭಾರತೀಯ ತಂಡದಲ್ಲಿ. ತದನಂತರದಲ್ಲಿ ನಮ್ಮ ಜಾವಲಿನ್ ಎಸೆತ, ಇಟ್ ಮೀನ್ಸ್ ಜಾವಲಿನ್ ಥ್ರೋ ದಲ್ಲಿ ಬೆಳ್ಳಿಯ ಪದಕವನ್ನ ಗೆದ್ದಂತಹ ಭಾರತೀಯ ಆಟಗಾರ ಯಾರು? ನೀರಜ್ ಚೋಪ್ರಾ. ಹಂಗಾದ್ರೆ ನೀರಜ್ ಚೋಪ್ರಾರವರು ನಿಮ್ಗೆ ಗೊತ್ತಿರಲಿ 89.45 ಮೀಟರ್ 89.45 ಮೀಟರ್ನ ಎಸಿತಾರೆ, ಬೆಳ್ಳಿಯ ಪದಕವನ್ನ ಪಡೀತಾರೆ. ಹಂಗಾದ್ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 87.58 ಮೀಟರ್. ಹಾಗಾದ್ರೆ ನಮ್ಮ ಡೈಮಂಡ್ ಲೀಗ್ ಬಂಗಾರದ ಪದಕವನ್ನ 2022ರಲ್ಲಿ ಕಬಳಿಸ್ಕೊಳ್ತಾರೆ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಗೊತ್ತಿರಲಿ ನಿಮಗ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಏನ್ ಮಾಡ್ತಾ ಬರ್ತಾರಂದ್ರೆ ಏನ್ ಮಾಡ್ತಾರೆ? ಬೆಳ್ಳಿಯ ಪದಕವನ್ನ ಪಡಿತಾರೆ 2022ರಲ್ಲಿ ಅಲ್ವಾ. ಮತ್ತು ನಮ್ಮ ವಿನೇಶ್ ಅಮನ್ ಶರಾವತ್ ರವರು ಕಂಚಿನ ಪದಕವನ್ನ ಗೆಲ್ತಾ ಬರ್ತಾರೆ. ಕೊನೆಯದಾಗಿ ಅಮನ್ ಶರಾವತ್ ರವರು ಕಂಚಿನ ಪದಕವನ್ನ ಪಡಿತಾ ಬರ್ತಾರೆ 57ರ ವಿಭಾಗದಲ್ಲಿ. ಎಷ್ಟರಲ್ಲಪ್ಪ ಅಂದಾಗ 57ರ ವಿಭಾಗದಲ್ಲಿ. ಫ್ರೀ ಸ್ಟೈಲ್ ಕುಸ್ತಿಪಟ ಆಗಿ ಕಂಚಿನ ಪದಕವನ್ನ ಗೆದ್ದಂತವರು. ವೈಯಕ್ತಿಕವಾಗಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಅಥವಾ ಭಾರತೀಯ ಕ್ರೀಡಾಪಟು ತನ್ನ ಕಿರಿಯ ವಯಸ್ಸಿನಲ್ಲಿ ಫ್ರೀ ಸ್ಟೈಲ್ ಪದಕವನ್ನ ಗೆದ್ದು ಭಾರತಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಅಲ್ವಾ. ಹಾಗಾದ್ರೆ ಭಾರತೀಯ ಸಮಾರಂಭದಲ್ಲಿ, ಕೊನೆಯದಾಗಿ ಭಾರತೀಯ ಆರಂಭದ ಸಮಾರಂಭದಲ್ಲಿ ಭಾರತ ತಂಡದ ಧ್ವಜಧಾರಿಗಳಾದಂತಹ ಪಿ.ಯು. ಸಿಂಧು ಮತ್ತು ಶರಾವತ್ ಕಮಲ್ ರವರು ಧ್ವಜಧಾರಿಗಳಾಗಿರುತ್ತಾರೆ. 2024ರ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಮುಕ್ತಾಯದ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿಗಳು ಯಾರ್ಯಾರು? ಪಿ.ಆರ್. ಶ್ರೀಜತ್ ಮತ್ತು ಮನು ಬಾಕರ್. ಹಾಗಾದ್ರೆ ನಮ್ಮ ಅಭಿನವ ಬಿಂದ್ರಾರವರಿಗೆ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ. ಆ ಪ್ರಶಸ್ತಿ ಹೆಸರು ಏನಪ್ಪಾ? ಒಲಿಂಪಿಕ್ಸ್ ಆರ್ಡರ್. ಹಾಗಾದ್ರೆ ಆ ಒಂದು ಒಲಿಂಪಿಕ್ಸ್ ಅಂತಂದಾಗ IOC ಒಂದು ಕಮಿಟಿ ಇದೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮ್ಯುನಿಟಿ 2024 ಅಲ್ವಾ. ಈ ಒಂದು ಪ್ರಶಸ್ತಿಗೆ ಅವರು ಕೂಡ ಭಾಜನರಾಗಿರ್ತಾರೆ, ಅಭಿನವ ಬಿಂದ್ರೆರವರು. ಹಾಗಾದ್ರೆ IOC ಅದು ಯಾವಾಗ ಸ್ಥಾಪನೆ ಆಗುತ್ತದೆ? ಅದು ಯಾವಾಗ ಸ್ಥಾಪನೆ ಆಗುತ್ತದೆ? 1894ರಲ್ಲಿ ಸ್ಥಾಪನೆ ಆಗುತ್ತದೆ. ಅದರ ಸ್ಥಾಪಕರಾದಂತಹ ಅಧ್ಯಕ್ಷರು ಯಾರಿದ್ರು? ಥಾಮಸ್
ಥಾಮಸ್ ಕುಕ್ ರವರು ಏನಾಗಿದ್ರಪ್ಪ ಅಂದಾಗ ಅದರ ಅಧ್ಯಕ್ಷರಾಗಿದ್ರು. ಹಂಗಾರೆ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿದ್ದಪ್ಪ? ಕೇಂದ್ರ ಕಚೇರಿ ಲಾಸೆನ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ ಅಲ್ವಾ. ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಬರೋಣ. ಹಾಗಾದ್ರೆ ನೆನಪಿಟ್ಕೊಳ್ಳಿ, ಒಲಿಂಪಿಕ್ಸ್ ಸ್ಟಾರ್ಟ್ ಆದಾಗ ಯಾವುದು? ಒಲಿಂಪಿಕ್ಸ್ ಸ್ಟಾರ್ಟ್ ಆದ ವರ್ಷ ಯಾವಾಗಪ್ಪ? 1869. ಯಾವ ದೇಶದಲ್ಲಿ? ಗ್ರೀಕ್ ದೇಶದಲ್ಲಿ ಆರಂಭಗೊಳ್ತಾ ಬಂದಿತ್ತು. ಯಾವ್ದಪ್ಪ ಅಂತಂದಾಗ ಒಲಿಂಪಿಕ್ಸ್. ಈಗ ನಾವು ಒಲಿಂಪಿಕ್ಸ್ ಬಗ್ಗೆ ತಿಳಿತಾ ಹೋಗೋಣ. ನೆನಪಿಟ್ಕೊಳ್ಳಿ ಇಷ್ಟೇ. ದುಡ್ಡು ನೆನಪಿಟ್ಕೊಳ್ರಿ. ದುಡ್ಡಿದ್ದವ ಬಡವನಲ್ಲ, ಗುರಿ ಮತ್ತು ಕನಸಿದ್ದವ ನಿಜವಾದ ಬಡವ. ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ. ದುಡ್ಡಿದ್ದವ ಯಾವತ್ತೂ ಬಡತನವನ್ನ ಕಾಣ್ತಾ ಬರಲ್ಲ. ಆದ್ರೆ ನೆನಪಿಟ್ಕೊಳ್ರಿ, ಗುರಿ ಮತ್ತು ದುಡಿಮೆ ನೆನಪಿಟ್ಕೊಳ್ರಿ. ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಏನಪ್ಪಾ ಅಂತಂದ್ರ ನಿಜವಾದ ಬಡವ. ನೀವು ಕೂಡ ದಿನನಿತ್ಯ ಪ್ರಯತ್ನ ಮಾಡಿ, ನಿಮ್ಮ ಕನಸನ್ನ ಬಿಡಬಾಡ್ರಿ. ನಿಮ್ಮ ಕನಸು ಪ್ರತಿನಿತ್ಯವೂ ನಿಮ್ಮನ್ನ ಎಬ್ಬಿಸ್ಬೇಕು. ನಾನು ಮುಂದಿನ ದಿನ ಮುಂಬರುವ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕವನ್ನ ಪಡೆದು ಒಳ್ಳೆಯ ಉದ್ಯೋಗವನ್ನ ಪಡೆದುಕೊಳ್ಬೇಕು ಅನ್ನೋ ಒಂದು ಛಲವನ್ನ ತೊಳ್ರಿ, ಹಠವನ್ನ ಮಾಡ್ರಿ. ಅಂದಾಗ ಮಾತ್ರ ಒಳ್ಳೆ ಯಶಸ್ಸು ನಿಮ್ಮ ಮುಂದೆ ಇರ್ತಾವೆ. ಅದಕ್ಕೆ ನನ್ನ ಕಡೆಯಿಂದ ಮತ್ತಷ್ಟು ನನ್ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆದರೆ ನಿಜವಾಗ್ಲೂ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಸಬ್ಸ್ಕ್ರೈಬರ್, ನಿಮ್ಮ ಒಂದು ಲೈಕ್ಸ್, ಕಮೆಂಟ್ಸ್ ಇವು ಮತ್ತೆ ಜಾಸ್ತಿ ಆಗ್ತಾ ಬರಲಿ. ಕೊನೆಯದಾಗಿ ಒಲಿಂಪಿಕ್ಸ್ ಬಗ್ಗೆ PSI ಕೇಳುವಂತ ಪ್ರಶ್ನೆಗಳು ನಿಮಗೆ ನೆನಪಿರಲಿ. ಪ್ರಬಂಧವನ್ನ ಕೇಳ್ತಾ ಬರ್ತಾನೆ ಈ ವರ್ಷ ಪ್ರಬಂಧವನ್ನ ಕೇಳ್ತಾನೆ. ಭಾರತೀಯ ಒಲಿಂಪಿಕ್ಸ್, ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತವು ಯಾಕೆ ಪದಕವನ್ನ ಗೆಲ್ಲಲು ಹಿಂದುಳಿದಿದೆ, ಹಿಂದೇಟಾಗಿದೆ? ಕ್ವಶನ್ ಆಗ್ತಾ ಬರ್ತಾವನೆ. ಇದಕ್ಕೆ ಪರಿಣಾಮವೇನು? ಇದಕ್ಕೆ ಕಾರಣವೇನು? ಇಂಥವೆಲ್ಲ ಪ್ರಬಂಧದ ಕೇಳ್ತಾ ಬರ್ತಾವನೆ ಈ ವರ್ಷ. ಈಗಾಗಲೇ PSI ನೋಟಿಫಿಕೇಶನ್ಗಳು ಮುಂಬರುವಂತದಲ್ಲಿ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಈಗಾಗಲೇ ನಮ್ಮ ಜಿ ಪರಮೇಶ್ವರ್ ಸರ್ ಅವರು ಕೂಡ ಗೃಹ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಸರಿಯಾಗಿ PSI ಅಭ್ಯರ್ಥಿಗಳು ಏನ್ ಮಾಡ್ತಾ ಬನ್ನಿ ಅಂದ್ರೆ ದಿನನಿತ್ಯ ಪ್ರಬಂಧಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಾನು ಡೈಲಿ ಕೂಡ ಪ್ರಬಂಧಗಳು ಒಂದೊಂದು ಹೆಡ್ಲೈನ್ಸ್ ಅನ್ನ ಹೇಳ್ತಾ ಬರ್ತೇನೆ. ನೀವು ಅದನ್ನ ದಿನನಿತ್ಯ ಚಾಚು ತಪ್ಪದೆ ಏನ್ ಮಾಡ್ತಾ ಬನ್ನಿ ಅಂದ್ರ ಓದ್ತಾ ಬರ್ರಿ. ಓದ್ತಾ ಬಂದಾಗ ಮಾತ್ರ PS ನಲ್ಲಿ ಕೂಡ ಅತಿ ಹೆಚ್ಚು ಅಂಕಗಳನ್ನ ಪಡೆಯಲು ಸಾಧ್ಯವಾಗುತ್ತೆ. ಈಗಾಗಲೇ ನಾನು ಒಲಿಂಪಿಕ್ಸ್ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ಈ ಒಲಿಂಪಿಕ್ಸ್ ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ನ ಕೇಳುವಂತ ಸಾಧ್ಯತೆ ಇದೆ ಮುಂಬರೋ ಪರೀಕ್ಷೆಯಲ್ಲಿ. ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ಕಡ್ಡಾಯವಾಗಿರುವಂತಹ ಒಂದು ಪ್ರಶ್ನೆ ಒಲಿಂಪಿಕ್ಸ್. ಸೊ ಎಲ್ಲರೂ ಚಾಚು ತಪ್ಪದೆ ಈ ವಿಡಿಯೋನ ಕೊನೆಯದಾಗಿ ನೋಡಿ ಮತ್ತು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.